ಹಲೋ ಎವ್ರಿವನ್, UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಜಿಯೋಗ್ರಫಿಯಲ್ಲಿ ನಿನ್ನೆ ನಾವು ನೋಡಿದ್ದು ಯಾವುದು ನೆನಪಿದೆಯಾ? ಡಿಸ್ಕಂಟಿನ್ಯೂಟೀಸ್. ಇವತ್ತು ನಾವು ನೋಡಲಿಕ್ಕಿರೋದು ಮಿನರಲ್ಸ್ ಇನ್ ದಿ ಇಂಟೀರಿಯರ್ ಆಫ್ ದಿ ಅರ್ತ್. ಭೂಮಿಯ ಒಳಗಡೆ ಯಾವ ಮಿನರಲ್ಗಳು ಎಷ್ಟು ಪ್ರಮಾಣದಲ್ಲಿದೆ ಇಂಟೀರಿಯರ್ ಆಫ್ ದಿ ಅರ್ತ್ ಅದನ್ನು ನೋಡ್ತಾ ಇದ್ದೇವೆ. ಇದಾದ ನಂತರ ಎಷ್ಟು ಟೈಮ್ ಇದೆ ಅದನ್ನು ನೋಡಿಕೊಂಡು ರಾಕ್ಸ್ಗಳ ಬಗ್ಗೆ ಸಹ ಡಿಸ್ಕಸ್ ಮಾಡೋಣ ಸ್ವಲ್ಪ. ಮಿನರಲ್ಸ್ ಈಗ ಇಡೀ ಅರ್ಥನ್ನು ಕನ್ಸಿಡರ್ ಮಾಡಿದರೆ, ಕಂಪ್ಲೀಟ್ ಅರ್ತ್, ಉದಾಹರಣೆಗೆ ಕಾಂಪೋಸಿಷನ್ ಆಫ್ ದಿ ಅರ್ತ್, ಇಲ್ಲಿ ನಾವು ನೋಡಿದ್ದು ಯಾವುದು? ಆ್ಯಸ್ ಅ ಹೋಲ್ ಅಂತಂದರೆ ಇಡೀ ಅರ್ಥನ ಕನ್ಸಿಡರ್ ಮಾಡಿ ಮೊದಲೇ ನೋಡ್ತೇವೆ. ಆ್ಯಸ್ ಅ ಹೋಲ್ ಇಡೀ ಅರ್ಥನಲ್ಲಿ ಯಾವ ಥರ ಇದೆ ಕಾಂಪೋಸಿಷನ್ಸು ನೋಡೋದು ಯಾವುದು? ಮಿನರಲ್ ಕಾಂಪೋಸಿಷನ್. ಟಾಪ್ ಇರೋದು ನೋಡಿ, ಇಡೀ ಅರ್ಥನಲ್ಲಿ ಟಾಪ್ ಇರೋದು ಐರನ್, ಹೆಚ್ಚಿರೋದು ಐರನ್. ಅದಕ್ಕೆ ಸಿಂಬಲ್ ಏನು? Fe. ಮೋಸ್ಟ್ ಅಬಂಡೆಂಟ್, ಇದು ಜಾಸ್ತಿ ಇರೋದು, ಮೋಸ್ಟ್ ಅಬಂಡೆಂಟ್. ಮೇನ್ಲಿ ಎಲ್ಲಿರೋದು ಇದು? ಮೇನ್ಲಿ ಇನ್ ಕೋರಲ್ಲಿ ಜಾಸ್ತಿ ಇದೆ. ಇನ್ನರ್ ಕೋರು, ಔಟರ್ ಕೋರ್ನಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದಾದ ನಂತರ ಎರಡನೇದು ನೋಡಿ, ಆಕ್ಸಿಜನ್. ಎರಡನೇದು ಜಾಸ್ತಿ ಇರೋದು ಆಕ್ಸಿಜನ್ನು, ಅದರ ಸಿಂಬಲ್ ನಿಮ್ಗೆ ಗೊತ್ತಿರಬಹುದು O. ಇದು ಯಾಕೆ ಜಾಸ್ತಿ ಇದೆ ಅಂತಂದರೆ, ನಾವು ನೋಡಿದ್ವಿ ಸಿಲಿಕೇಟ್ಸ್ಗಳ ಆಕ್ಸೈಡ್ಗಳು ಅಲ್ವಾ, ಕಂಬೈನ್ಡ್ ಇನ್ ಆಕ್ಸೈಡ್ಸ್ ಆರ್ ಸಿಲಿಕೇಟ್ಸ್, ಅಲ್ಲೆಲ್ಲ ಇರುತ್ತೆ ಇದು ಆಕ್ಸೈಡ್ಸ್ ಆರ್ ಸಿಲಿಕೇಟ್ಸ್, ಆಕ್ಸಿಜನ್ನು. ಇದಾದ ನಂತರ ಬರೋದು ಸಿಲಿಕಾನ್. ನೆಕ್ಸ್ಟ್ ಸಿಲಿಕಾನ್ ಬರುತ್ತೆ, ಇದರದ್ದು SI ಸಿಂಬೋಲು. ಇದು ಎಲ್ಲಿರುತ್ತೆ? ಸಿಲಿಕೇಟ್ ಮಿನರಲ್ಗಳಲ್ಲಿ ಇರುತ್ತೆ, ಸಿಲಿಕೇಟ್ ಮಿನರಲ್ಸ್. ಇದಾದ ನಂತರ ನೆಕ್ಸ್ಟ್ ಬರೋದು ಮ್ಯಾಗ್ನೀಷಿಯಂ. ಇದರದ್ದು ಸಿಂಬೋಲ್ Mg. ಮುಖ್ಯವಾಗಿ ಇದು ಕಂಡು ಬರೋದು ಮ್ಯಾಂಟಲ್ ರಾಕ್ಗಳಲ್ಲಿ, ಕಾಮನ್ ಇನ್ ಮ್ಯಾಂಟಲ್ ರಾಕ್ಸ್ಗಳಲ್ಲಿ ಜಾಸ್ತಿ ಕಂಡುಬರುತ್ತೆ ಮ್ಯಾಗ್ನೀಷಿಯಂ ಇದು. ಇದಾದ ನಂತರ ಬರೋದೆಲ್ಲ ಸಲ್ಫರ್, ನಿಕ್ಕೆಲ್, ಕ್ಯಾಲ್ಶಿಯಂ, ಅಲ್ಯೂಮಿನಿಯಂ ಎಲ್ಲ ಬರುತ್ತೆ ಲಾಸ್ಟ್. ಅದಾದ ನಂತರ ಅಲ್ಯೂಮಿನಿಯಂ. ಸಲ್ಫರ್ ಅಂತಂದರೆ S, ನಿಕ್ಕೆಲ್ ಅಂತಂದರೆ Ni, ಕ್ಯಾಲ್ಶಿಯಂ ಅಂತಂದರೆ Ca. ಇದಾದ ನಂತರ ಅಲ್ಯೂಮಿನಿಯಂಗೆ Al. ಇದು ಉಳಿದಿರೋ ವಿಭಾಗಗಳಲ್ಲಿ ಕಂಡುಬರೋದು ಇದೆಲ್ಲ. ಹಾಗಾಗಿ ಫಸ್ಟು ಜಾಸ್ತಿ ಇರೋದು ನೋಡಿ Fe ಜಾಸ್ತಿ ಇದೆ, O ನೆಕ್ಸ್ಟು. ಅದಾದ ನಂತರ ಬರೋದು SI, Mg. ಇದಕ್ಕೆ ಕೆಲವರು ಟ್ರಿಕ್ ಹೇಳ್ತಾರೆ ಅಂತಂದರೆ, ಕೆಲವೊಂದು ಕಡೆ ಇರುತ್ತೆ, ಐರನ್ ಆಫನ್ ಸಿಂಕ್ಸ್ ಮೋರ್ ಅಂತಂದರೆ, ಐರನ್ ಅಂತಂದರೆ Fe, ಜಾಸ್ತಿ ಇರೋದು Fe. O ಅಂತಂದರೆ ಇಲ್ಲಿ O ಬಂದಿದೆಯಲ್ವ, ಇದು ಆಕ್ಸಿಜನ್ನು. SI ಅಂತಂದರೆ ಸಿಲಿಕಾನು. ಮೋರ್ ಅಂತಂದರೆ M ಅಂತಂದರೆ ಇಲ್ಲಿ ಮ್ಯಾಗ್ನೀಷಿಯಂ. ಟಾಪ್ 4ಅಲ್ಲಿ ಇರೋದು ಐರನ್, ಆಕ್ಸಿಜನ್, ಸಿಲಿಕಾನ್, ಮ್ಯಾಗ್ನೀಷಿಯಂ. ಐರನ್ ಆಫನ್ ಸಿಂಕ್ಸ್ ಮೋರ್. ಕೋರಲ್ಲಿ ಐರನ್ನು ಮತ್ತು ನಿಕ್ಕೆಲ್ ಇರೋದ್ರಿಂದನೇ ಕೋರಿಗೆ ಏನಂತ ಕರೀತಾರೆ? ನೀಫೆ ಲೇಯರ್ ಅಂತ ಕರೀತಾರೆ. ಇದನ್ನು ನಿಮಗೆ ಮೊದಲೇ ನಾನು ಹೇಳಿದ್ದೆ ಅಂತ ಹಿಂದಿನ ಇದರಲ್ಲಿ. ಈಗ ಅರ್ತ್ ಕ್ರಸ್ಟ್ ಬಗ್ಗೆ ನೋಡೋದಾದರೆ, ಇದು ಮೇಲ್ಗಡೆ ನೋಡಿದ್ದು ಯಾವುದು? ಕಾಂಪೋಸಿಷನ್ ಆ್ಯಸ್ ಅ ಹೋಲ್. ಅರ್ಥನ ಒಂದು ಹೋಲ್ ಕನ್ಸಿಡರ್ ಮಾಡಿದರೆ, ಇಡೀ ಒಂದು ಅರ್ಥನ ಕನ್ಸಿಡರ್ ಮಾಡಿದಾಗ ಇರುವಂಥ ಕಂಪೋಸಿಷನ್ಗಳು ಮೇಲ್ಗಡೆ ಇರೋದು ಇದು. ಇದಾದ ನಂತರ ಕಾಂಪೋಸಿಷನ್ ಆಫ್ ದಿ ಅರ್ತ್ ಕ್ರಸ್ಟ್. ಅರ್ಥಿನ ಕ್ರಸ್ಟಲ್ಲಿ ಯಾವ ಥರ ಕಾಂಪೋಸಿಷನ್ ಇದೆ? ಕಾಂಪೋಸಿಷನ್ ಆಫ್ ದಿ ಅರ್ಥ್ಸ್ ಕ್ರಸ್ಟ್. ಇದರಲ್ಲಿ ಆ ಕ್ರಸ್ಟಲ್ಲಿ ಬರೋದು ನೋಡಿ, ಫಸ್ಟು ಆಕ್ಸಿಜನ್ ಜಾಸ್ತಿ ಇದೆ. ಅರೌಂಡು 46% ಆಫ್ ದಿ ಕ್ರಸ್ಟಲ್ಲಿ ಜಾಸ್ತಿ ಇರೋದು. ಅದಾದ ನಂತರ ಸಿಲಿಕಾನ್ ಬರುತ್ತೆ, ಸಿಲಿಕಾನು SI 27%. ಸಿಲಿಕೇಟ್ ರಾಕ್ಗಳಲ್ಲಿ ಜಾಸ್ತಿ ಕಂಡುಬರುತ್ತೆ. ಸಿಲಿಕೇಟ್ ರಾಕ್ಸ್
ರಾಕ್ಸ್. ಅದಾದ ನಂತರ ಬರೋದು ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ AL. ಕಾಂಟಿನೆಂಟಲ್ ಕ್ರಸ್ಟಿನ ಬಹಳ ಮುಖ್ಯವಾದ ಪಾರ್ಟ್, ಕಾಂಟಿನೆಂಟಲ್ ಕ್ರಸ್ಟ್. ಕಾಂಟಿನೆಂಟಲ್ ಕ್ರಸ್ಟ್. ಇದಾದ ನಂತರ ಬರೋದು ಐರನ್. ಇದು ಕ್ರಸ್ಟಲ್ಲಿ ನೋಡ್ತಾ ಇರೋದು, ಕ್ರಸ್ಟಲ್ಲಿ ಐರನ್ನು Fe. ಇದು ಕಂಡು ಬರೋದಲ್ಲಿ ಈಗ ಕೆಲವೊಂದು ಮಿನರಲ್ಗಳಲ್ಲಿ, ಮಿನರಲ್ಸ್ ಲೈಕ್ ಹೆಮಟೈಟ್. ಐರನ್ ಎಕ್ಸ್ಟ್ರಾಕ್ಷನ್, ಐರನ್ ಓರ್ ಬಗ್ಗೆ ಎಲ್ಲ ನೀವೇನಾದರೂ ಸೈನ್ಸಲ್ಲಿ ಓದಿದರೆ ಅವಾಗ ಹೆಮಟೈಟು, ಮ್ಯಾಗ್ನೆಟೈಟ್ ಅನ್ನೋದೆಲ್ಲ ಕೇಳಿರ್ಬೋದು. ಹೆಮಟೈಟು, ಮ್ಯಾಗ್ನೆಟೈಟ್. ಇದಾದ ನಂತರ ನೆಕ್ಸ್ಟ್ ಕ್ಯಾಲ್ಶಿಯಂ ಬರುತ್ತೆ. ಕ್ಯಾಲ್ಶಿಯಂ Ca. ಇದು ಲೈಮ್ ಸ್ಟೋನ್ಗಳಲ್ಲಿ, ಸುಣ್ಣದ ಕಲ್ಲು ಅಂತ ಕರಿತೀವಲ್ವ, ಲೈಮ್ ಸ್ಟೋನ್ನಲ್ಲಿರುತ್ತೆ. ಮತ್ತು ಫೆಲ್ಡ್ಸ್ಪಾರ್ ಇದೆಲ್ಲ ಕಂಡುಬರೋದು ಕ್ಯಾಲ್ಶಿಯಂ. ನಂತರ ಅದಾದಮೇಲೆ ಮ್ಯಾಗ್ನೀಷಿಯಂ ಇರ್ಬೋದು, Mg. ಸೋಡಿಯಂ ಇರ್ಬೋದು. ಸೋಡಿಯಂಗೆ Na ಅಂತ ನಾವು ಸಿಂಬಲ್ ಯೂಸ್ ಮಾಡ್ತೇವೆ. ಸೋಡಿಯಂ ಇದು ಸೋಡಿಯಮ್ಮು. ಅದಾದ ನಂತರ ಪೊಟ್ಯಾಷಿಯಮು K, ಪೊಟ್ಯಾಷಿಯಂ ಇದು. ಇದೆಲ್ಲ ಮೈನರ್ ಇದ್ದರೂ ಸಹ ಇಂಪಾರ್ಟೆಂಟ್ ಆದಂತಹ ಎಲಿಮೆಂಟ್ಸ್ಗಳು. ಕ್ರಸ್ಟ್ನಲ್ಲಿ ಹಾಗಾದರೆ ಯಾವ್ಯಾವ್ದು ಬಂತು? ಆಕ್ಸಿಜನ್ನು, ಅದಾದ ನಂತರ ಸಿಲಿಕಾನು, ಅದಾದ ನಂತರ ಅಲ್ಯೂಮಿನಿಯಮ್ಮು, ನೆಕ್ಸ್ಟು ಮೇಲ್ಗಡೆ ನೋಡಿ ಸಿಲಿಕಾನು, ಅಲ್ಯೂಮಿನಿಯಮ್ಮು, ನೆಕ್ಸ್ಟ್ ಐರನ್ ಅಂತಂದರೆ Fe, ನೆಕ್ಸ್ಟು ಕ್ಯಾಲ್ಶಿಯಮ್, ಅದಾದ ನಂತರ ಮ್ಯಾಗ್ನೀಷಿಯಮ್ಮು, ಸೋಡಿಯಮ್ಮು, ಪೊಟ್ಯಾಷಿಯಮ್. ಇದಕ್ಕೆ ಟ್ರಿಕ್ ಅಂತಂದರೆ ಸಿಲ್ಲಿ ಅಲಿ ಅಂತ ನೀವು ಕೆಲವೊಂದು ಕಡೆ ಚಿಕ್ಕವರಿದ್ದಾಗ ಸೀರಿಯಲ್ ನೋಡಿದಾರ ಗೊತ್ತಿಲ್ಲ. ಸಿಲ್ಲಿ ಅಲಿ ಫೀಡ್ಸ್ ಕ್ಯಾಟ್ಸ್ ಮಿಲ್ಕ್ ನಿಯರ್ ಕಿಚನ್. ಓ ಅಂತಂದರೆ ಫಸ್ಟ್ ಆಕ್ಸಿಜನ್ ಇರೋದು ನೆನಪಿರಬೇಕು. ನೆಕ್ಸ್ಟ್ ಸಿಲ್ಲಿ ಅಲಿ ಅಂತಂದರೆ ಇದೊಂದು ಟ್ರಿಕ್. ಇದು ನೀವು ಯೂಸ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಈಗ ನೀವು AI ಯೂಸ್ ಮಾಡಿಕೊಂಡು ಬೇರೆ ಟ್ರಿಕ್ಕನ್ನು ಸಹ ನೀವೇ ಫೈಂಡ್ ಔಟ್ ಮಾಡ್ಕೊಳ್ಬಹುದು. ಎಸ್ ಅಂತಂದರೆ ಸಿಲಿಕಾನು, ಅಲ್ಯೂಮಿನಿಯಮ್ಮು, ಐರನ್ನು, ಸಿ ಅಂದರೆ ಕ್ಯಾಲ್ಶಿಯಮ್ಮು, ಎಮ್ ಅಂತಂದರೆ ಮೆಗ್ನೀಷಿಯಮ್ಮು, Na ಇದು Na ಇಲ್ಲಿ ಬರುತ್ತೆ, ಸೋಡಿಯಮ್ಮು, K ಅಂತಂದರೆ ಪೊಟ್ಯಾಷಿಯಮ್ಮು. ಹಾಗಾಗಿ ಇವಿಷ್ಟು ಎಲ್ಲಿರೋದು? ಇದೆಲ್ಲ ಕ್ರಸ್ಟ್ನಲ್ಲಿರೋದು ಕ್ರಸ್ಟ್ ಕಂಪೋಸಿಷನ್. ಇದೆಲ್ಲ ನೆನ್ಪಿಟ್ಕೊಳ್ಳಿ ಇದನ್ನು. ಡಿಸ್ಕಂಟಿನ್ಯೂಟೀಸ್ಗಳು ಮತ್ತು ಯಾವ್ಯಾವ ಎಲಿಮೆಂಟ್ಸ್ಗಳು ಯಾವ ಥರ ಇರುತ್ತೆ ಅನ್ನೋದನ್ನು ಇಷ್ಟೊತ್ತು ನೋಡಿದ್ವಿ ನಾವು. ಇದಾದ ನಂತರ ಬರುವಂಥದ್ದು ಬಹಳ ಪ್ರಮುಖವಾದಂಥ ವಿಷಯ, ರಾಕ್ಸ್ಗಳ ಬಗ್ಗೆ ನಾವು ನೋಡ್ತೇವೆ. ರಾಕ್ಸ್, ಶಿಲೆಗಳು, ಕನ್ನಡದಲ್ಲಿ ಶಿಲೆಗಳು ಅಂತ ಕರೀತಾರೆ. ರಾಕ್ಸಲ್ಲಿ ಏನು ರಾಕ್ಸ್ ಅಂತಂದರೆ ಏನಿರ್ಬೋದು ನಿಮ್ಮ ಪ್ರಕಾರ? ಒಂದು ರಾಕ್ ಅಂತ ಅಂದ ತಕ್ಷಣ ನಿಮ್ಮ ಕಲ್ಲುಗಳು ಅಂತ ಕೆಲವೊಬ್ಬರು ನೆನಪಾಗ್ಬೋದು ಕೆಲವರಿಗೆ. ರಾಕ್ಸ್ ಆರ್, ಸಿಂಪಲ್ ಆಗಿ ನೋಡೋದಾದರೆ, ರಾಕ್ಸ್ ಆರ್ ನ್ಯಾಚುರಲ್ ಸಾಲಿಡ್ ಮಟೀರಿಯಲ್ಸ್. ನ್ಯಾಚುರಲ್ ಆಗಿ ಬರೋದು, ನ್ಯಾಚುರಲ್ ಆಗಿ ಸಿಗೋದು. ಸಾಲಿಡ್ ಇರುತ್ತೆ, ಸಾಲಿಡ್ ಅಲ್ವಾ ಅದು, ಲಿಕ್ವಿಡ್ ಅಲ್ಲ, ಗ್ಯಾಸ್ ಅಲ್ಲ, ಸಾಲಿಡ್ಡು, ಘನವಸ್ತು. ಸಾಲಿಡ್ ಮಟೀರಿಯಲ್ that make up the earth's crust. ಕ್ರಸ್ಟನ್ನು ಫಾರ್ಮ್ ಮಾಡುತ್ತೆ, ಮೇಕಪ್ ಮಾಡುತ್ತೆ. ಅರ್ತ್ಸ್ ಕ್ರಸ್ಟ್ ಒಂದು ಸಾಲಿಡ್ ನ್ಯಾಚುರಲ್ ಸಾಲಿಡ್ ಮಟೀರಿಯಲ್ಲು ಅರ್ತ್ ಕ್ರಸ್ಟ್ ಫಾರ್ಮ್ ಆಗೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಇದಕ್ಕೆ ನಾವು ಇನ್ನೊಂದು ಹೆಸರಿಂದ ಕರೆಯೋದಾದರೆ ಮಿನರಲ್ ಅಗ್ರಿಗೇಟ್ಸ್ ಅಂತ ಸಹ ಕರೀತೇವೆ. ಮಿನರಲ್ ಅಗ್ರಿಗೇಟ್ಸ್ ಅಂದರೆ ರಾಕ್ಸ್ಗಳು ಇದೆಯಲ್ವಾ, ದೇ ಆರ್ ಮೇಡ್ ಅಪ್ ಆಫ್ ಒನ್ ಆರ್ ಮೋರ್ ಮಿನರಲ್ಸ್. ಒಂದು ಅಥವಾ ಜಾಸ್ತಿ ಮಿನರಲ್ಗಳಿಂದ ಆಗಿರುತ್ತವೆ. ಒನ್ ಆರ್ ಮೋರ್ ಮಿನರಲ್ಸ್ that are ಟೈಟ್ಲಿ ಪ್ಯಾಕ್ಡ್ ಟುಗೆದರ್. ಟೈಟಾಗಿ ಪ್ಯಾಕ್ ಆಗಿರೋ ಮಿನರಲ್ಗಳು, that are ಟೈಟ್ಲಿ ಪ್ಯಾಕ್ಡ್ ಟುಗೆದರ್.
ಸಾಲಿಡ್ ಅಂತಂದರೆ ಹಾಗೆ ಅಲ್ವಾ, ಎಲ್ಲ ಅದರೊಳಗಿರುವಂಥ ಅಂಶಗಳು ಟೈಟಾಗಿ ಪ್ಯಾಕ್ ಆಗಿರುತ್ತೆ. ಟೈಟ್ಲಿ ಪ್ಯಾಕ್ಡ್ ಟುಗೆದರ್. ಟೈಟ್ಲಿ ಪ್ಯಾಕ್ಡ್ ಟುಗೆದರ್. ಹಾಗಾದರೆ ಮಿನರಲ್ ಅಂತಂದರೆ ಏನು? ಈ ಕಡೆ ಮಿನರಲ್ ಅಂತ ಬಂತು, ಅಗ್ರಿಗೇಷನ್ ಅಂತ ಬಂತು. ಏನು ಮಿನರಲ್ ಅಂತಂದರೆ ಬೇಕಾದರೆ ನಿಮಗೆ ಬ್ರ್ಯಾಕೆಟ್ನಲ್ಲಿ ಬರ್ಕೊಳ್ಳೋದಾದರೆ ಮಿನರಲ್ಸ್ ಅಂತಂದರೆ ದೀಸ್ ಆರ್ ನ್ಯಾಚುರಲಿ ಆಕರಿಂಗ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್. ಇಷ್ಟು ಡೀಟೇಲ್ ಆಗಿ ನಾವು ಇದರ ಡೆಫಿನೇಷನ್ ಎಲ್ಲ UPSC ಕೇಳೋದಿಲ್ಲ, ಆದರೆ ಬೇಕಿದ್ರೆ ನೀವು ಬರ್ಕೊಳ್ಬಹುದು. ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ವಿತ್ ಡೆಫಿನೇಟ್ ಕೆಮಿಕಲ್ ಕಾಂಪೋಸಿಷನ್. ಒಂದು ಕೆಮಿಕಲ್ ಕಾಂಪೋಸಿಷನ್ ಇರುತ್ತೆ, ಡೆಫಿನೇಟ್ ಆಗಿರೋದು ಕೆಮಿಕಲ್ ಕಾಂಪೋಸಿಷನ್. ಈಗ ಕ್ವಾರ್ಡ್ಸ್ ಅನ್ನೋದು ಕೇಳಿರ್ಬಹುದು, ಕ್ವಾರ್ಡ್ಸ್ ಮತ್ತು ಮೈಕಾ, ಫೆಲ್ಡ್ಸ್ಪಾರ್ ಎಲ್ಲ ಕೆಲವೊಂದು ಎಕ್ಸಾಂಪಲ್. ಇದು ಮಿನರಲ್ಸ್. ರಾಕ್ಸ್ಗಳಿಗೆ ಮಿನರಲ್ ಅಗ್ರಿಗೇಟ್ಸ್ ಅಂತ ಕರಿತೇವೆ. ಮಿನರಲ್ ಅಂತಂದರೆ ನ್ಯಾಚುರಲಿ ಆಕರಿಂಗ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ಗಳು, ಅದಕ್ಕೆ ಕೆಮಿಕಲ್ ಕಾಂಪೋಸಿಷನ್ ಇರುತ್ತೆ, ಡೆಫಿನೇಟ್ ಆಗಿರೋದು. ಇನ್ನು ಅಗ್ರಿಗೇಷನ್ ಅಥವಾ ಅಗ್ರಿಗೇಟ್ ಅಂತಂದರೆ ಮೇಲ್ಗಡೆ ಬಂದಿರೋದು ಅಗ್ರಿಗೇಟ್ ಅಂತಂದರೆ ಕಲೆಕ್ಷನ್, ಎಲ್ಲ ಒಟ್ಟುಗೂಡಿರೋದು ಕಲೆಕ್ಷನ್ ಅಲ್ವಾ. ಒಂದು ಕಲೆಕ್ಷನ್ ಆಗಿದೆ, ಎಲ್ಲ ಮಿನರಲ್ಗಳು ಒಂದು ಕಡೆ ಕಲೆಕ್ಟ್ ಆಗಿದೆ. ಅದರ ಅರ್ಥ ಏನು? ಮಿನರಲ್ ಕಲೆಕ್ಷನ್ ಅಂತ ಹೇಳ್ಬೋದು. ಮಿನರಲ್ ಅಗ್ರಿಗೇಟ್ ಅಂತಂದರೆ ಕಲೆಕ್ಷನ್ ಆಗಿರೋದು. ಈಗ ಗ್ರಾನೈಟ್ ಅಂತ ಒಂದು ರಾಕ್ ಬರುತ್ತೆ, ನಿಮಗೂ ಮನೆಗಳೆಲ್ಲ ಯೂಸ್ ಮಾಡ್ತೀವಲ್ವ, ಗ್ರಾನೈಟ್ನಲ್ಲಿ ಬೇರೆ ಬೇರೆ ಮಿನರಲ್ಗಳಿರುತ್ತೆ. ಉದಾಹರಣೆಗೆ ಕ್ವಾರ್ಡ್ಸ್ ಇರ್ಬೋದು, ಫೆಲ್ಡ್ಸ್ಪಾರ್, ಮೈಕಾ ಇದೆಲ್ಲ ಇರ್ಬೋದು. ಈ ಥರ ಒಂದು ರಾಕ್ನಲ್ಲಿ ಬೇರೆ ಬೇರೆ ಮಿನರಲ್ಗಳು ಇರುತ್ತೆ. ಆದರೆ ಒಂದು ರಾಕಿಗೆ ಮತ್ತು ಬೇರೆ ಬೇರೆ ರಾಕಿಗೆ ಏನು ಡಿಫ್ರೆನ್ಸು? ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಒನ್ ರಾಕ್ ಆ್ಯಂಡ್ ದಿ ಅದರ್ ರಾಕ್? ರಾಕ್ಸನ್ನು ಟೈಪ್ಗಳನ್ನು ನೋಡ್ತಾ ಹೋಗ್ತೇವೆ, ಆದರೆ ಕಾಮನ್ ಆಗಿ ಪ್ರತಿ ರಾಕನ್ನು ಕೆಲವೊಂದು ಯುನಿಕ್ ಕಾಂಬಿನೇಷನಿಂದ ನಾವು ಐಡೆಂಟಿಫೈ ಮಾಡ್ಬೋದು. ಎವ್ರಿ ರಾಕ್ ಕ್ಯಾನ್ ಬಿ ಐಡೆಂಟಿಫೈಡ್ by its unique combination. ಯಾವ್ದು ಬರುತ್ತೆ ಅದರಲ್ಲಿ? ಮೊದಲನೇದು, ಪ್ರತಿ ರಾಕಿಗೂ ಏನಿರುತ್ತೆ? ಒಂದು ಕೆಮಿಕಲ್ ಕಾಂಪೋಸಿಷನ್ ಇರುತ್ತೆ. ಕೆಮಿಕಲ್ ಕಾಂಪೋಸಿಷನ್ ಅಂದರೆ ಅದರಲ್ಲಿ ಯಾವ ಎಲಿಮೆಂಟ್ ಇದೆ, ವಾಟ್ ಎಲಿಮೆಂಟ್ ಇಟ್ ಇಸ್ ಮೇಡ್ ಆಫ್, ವಾಟ್ ಎಲಿಮೆಂಟ್ಸ್ ಇಟ್ಸ್ ಮೇಡ್ ಆಫ್, ಯಾವ ಎಲಿಮೆಂಟಿಂದ ಅದು ಆಗಿದೆ. ಉದಾಹರಣೆಗೆ ಸಿಲಿಕಾನ್ ಇದೆಯಾ, ಐರನ್ ಇದೆಯಾ, ಆಕ್ಸಿಜನ್ ಇದೆಯಾ, ಯಾವ ಎಲಿಮೆಂಟ್ ಇದಿದೆ, ಅದು ಕೆಮಿಕಲ್ ಕಾಂಪೋಸಿಷನ್ ಏನು ಅನ್ನೋದು ಮೊದಲನೇದು. ಎರಡನೇದು ಮಿನರಾಲಜಿ. ಅದರಲ್ಲಿ ಯಾವ ಮಿನರಲ್ಸ್ಗಳಿದೆ, ವಿಚ್ ಮಿನರಲ್ಸ್ ಇಟ್ ಕಂಟೇನ್ಸ್, ಅದರಲ್ಲಿ ಯಾವ ಮಿನರಲ್ ಇದೆ ಅಂತ ನೋಡೋದು ಮಿನರಾಲಜಿ. ಇದಾದ ನಂತರ ಗ್ರೇನ್ಸ್ಗಳು, ರಾಕ್ ಚಿಕ್ಕ ಚಿಕ್ಕ ಗ್ರೇನ್ಸ್ಗಳಿರುತ್ತಲ್ವ, ಆ ಗ್ರೇನ್ಸ್ಗಳ ಸೈಜ್ ಮೇಲೆ, ಒಂದು ರಾಕ್ ಇದೆ ಅಂತಂದರೆ ಈ ಥರ ಒಂದು ರಾಕ್ ಇದೆ ಅಂತ ಇಟ್ಕೊಳ್ಳಿ, ಅದ್ರ ಮೇಲ್ಗಡೆ ಚಿಕ್ಕ ಚಿಕ್ಕ ಶಿಲಾ ಪದರ ಅಥವಾ ಶಿಲಾಯ ತುಂಡುಗಳು ಈ ಥರ ಹೇಳ್ತೀವಲ್ವ. ಪದರ ಅನ್ನೋಕ್ಕಿಂತ ಚಿಕ್ಕ ಚಿಕ್ಕ ಶಿಲಾಖಂಡ, ಗ್ರೇನ್ಸ್ಗಳು ಅನ್ನೋದಕ್ಕೆ ಎಕ್ಸಾಕ್ಟು ಚೂರು ಇರುತ್ತೆ. ಒಂದು ರಾಕ್ನ ಮೇಲೆ ಚಿಕ್ಕ ಚಿಕ್ಕ ರಾಕನ್ನು ಕನ್ಸಿಡರ್, ಒಂದು ಕಲ್ಲನ್ನು ನೋಡಿದರೆ ಮೇಲ್ಗಡೆ ಚಿಕ್ಕ ಚಿಕ್ಕದಾಗಿ ಪಾರ್ಟಿಕಲ್ಗಳಿರುತ್ತೆ ನೋಡಿ, ಅದಕ್ಕೆ ಗ್ರೇನ್ಸ್ ಅಂತ ಕರೀತಾರೆ. ಆ ಗ್ರೇನ್ ಸೈಜ್ ಸಹ ಡಿಫ್ರೆಂಟ್ ಇರುತ್ತೆ. ಗ್ರೇನ್ ಸೈಜ್ ಒಂದು ಫೈನ್ ಆಗಿರಬಹುದು, ಸ್ಮೂತ್ ಆಗಿರಬಹುದು, ಅಥವಾ ಕೊಯರ್ಸ್ ಆಗಿರಬಹುದು, ಅಥವಾ ತುಂಬ ಹಾರ್ಡ್ ಆಗಿರಬಹುದು. ಅದು ಅಂತಂದರೆ ಆ ಗ್ರೇನ್ ಸೈಜಿನ ಆಧಾರದ ಮೇಲೆ ನಾವು ಅದು ಎಷ್ಟು ಫಾಸ್ಟಾಗಿ ಫಾರ್ಮ್ ಆಗಿದೆ ಅಥವಾ ಸ್ಲೋ ಆಗಿ ಫಾರ್ಮ್ ಆಗಿದೆ ಅಂತ ನೋಡ್ಬೋದು. ಅದ್ರ ಬಗ್ಗೆ ಹೇಳ್ತೇನೆ ಮುಂದೆ. ಗ್ರೇನ್ ಸೈಜ್ ಅನ್ನೋದು ಮೂರನೇದು. ಇದಾದ ನಂತರ ಟೆಕ್ಸ್ಚರ್ ಅಂತಂದರೆ ಗ್ರೇನ್ಸ್ಗಳಂತ ಹೇಳಿದ್ದೆ ಮೇಲೆ, ಗ್ರೇನ್ಸು ಹೇಗೆ ಅರೇಂಜ್ ಆಗಿದೆ, ಹೌ ದ ಗ್ರೇನ್ಸ್
ಹೌ ದಿ ಗ್ರೇನ್ಸ್ ಆರ್ ಅರೇಂಜ್ಡ್ ಆರ್ ಇಂಟರ್ಲಾಕ್ಡ್ ಹೇಗೆ ಅರೇಂಜ್ ಆಗಿದೆ ಅಥವಾ ಇಂಟರ್ಲಾಕ್ ಆಗಿದೆ ಅನ್ನೋದ್ರ ಮೇಲೆ ನಾವು ಟೆಕ್ಸ್ಚರ್ ಅಂತ ಕರಿತೇವೆ ಅದಕ್ಕೆ. ಇನ್ನು ಇದು ಬಿಟ್ಟು ಬೇರೆ ಬೇರೆದು ಅದರ್ ಟ್ರೇಟ್ಸ್ಗಳಂತಂದರೆ ಇದನ್ನು ಬಿಟ್ಟು ಒಂದು ರಾಕ್ ಇನ್ನೊಂದು ರಾಕಿಗೆ ಡಿಫ್ರೆನ್ಸ್ ಎಲ್ಲಿ ಬರುತ್ತೆ, ಕಲರ್ ಇರಬಹುದು, ಹಾರ್ಡ್ನೆಸ್ಸು ಎಷ್ಟು ಹಾರ್ಡ್ ಆಗಿದೆ, ಹಾರ್ಡ್ನೆಸ್ಸು, ಮತ್ತು ಲೇಯರಿಂಗ್ ಪ್ಯಾಟರ್ನ್ ಯಾವ ಥರ ಇದೆ ಅದ್ರ ಮೇಲೆಲ್ಲ ನಾವು ಡಿಫ್ರೆಂಟ್ ರಾಕ್ಸ್ಗಳನ್ನು ನೋಡ್ತಾ ಹೋಗ್ಬೋದು. ಲೇಯರಿಂಗ್ ಪ್ಯಾಟರ್ನ್. ಹಾಗಾಗಿ ಈ ಪ್ರಾಪರ್ಟಿಗಳಿಂದ ನಮಗೆ ಹೇಗೆ ಒಂದು ರಾಕ್ ಫಾರ್ಮ್ ಆಯಿತು ಅನ್ನೋದು ತಿಳಿತಾ ಹೋಗುತ್ತೆ. ಅಂತಂದರೆ ಸ್ಲೋ ಆಗಾಯ್ತಾ ಒಂದು ರಾಕು ಅಥವಾ ನಿಧಾನವಾಗಿ ರೂಪುಗೊಂಡಿತಾ, ವೆದರ್ ಇಟ್ ಈಸ್ ಫಾರ್ಮ್ಡ್ ವೆರಿ ಸ್ಲೋಲಿ ಆರ್ ಕ್ವಿಕ್ಲಿ ಆನ್ ದಿ ಸರ್ಫೇಸ್, ಅಥವಾ ಹೀಟ್ ಯಾವ ಥರ ಇತ್ತು, ಪ್ರೆಷರ್ ಯಾವ ಥರ ಇತ್ತು ಅನ್ನೋದೆಲ್ಲ ನಮಗೆ ಇದನ್ನು ಗಮನಿಸಿದಾಗ ಗೊತ್ತಾಗ್ತಾ ಹೋಗುತ್ತೆ. ರಾಕ್ಸ್ ಯಾಕೆ ಬೇಕು ಹಾಗಾದರೆ? ರಾಕ್ಗಳಿಂದ ಏನು ಉಪಯೋಗ? ವೈ ರಾಕ್ಸ್ ಮ್ಯಾಟರ್ಸ್ ಇನ್ ಜಿಯೋಗ್ರಫಿ. ಜಿಯೋಗ್ರಫಲ್ಲಿ ರಾಕ್ಗಳ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಏನು ಉಪಯೋಗ? ನಾವು ಯಾಕೆ ರಾಕ್ಗಳ ಬಗ್ಗೆ ಕಲಿಬೇಕು? ಒಂದು, ಈ ರಾಕ್ಸ್ಗಳನ್ನು ಇದೆಯಲ್ವಾ, ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಕರೀತಾರೆ. ಬಿಲ್ಡಿಂಗ್ ಬ್ಲಾಕ್ಸ್ ಯಾವುದ್ರದ್ದು? ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದಿ ಅರ್ತ್ಸ್ ಕ್ರಸ್ಟ್. ಅರ್ತಿನ ಕ್ರಸ್ಟಿನ ಬಿಲ್ಡಿಂಗ್ ಬ್ಲಾಕ್ಗಳು ರಾಕ್ಸ್. ಅಲ್ವಾ? ಯಾವ ಥರ ಟೈಪ್ ಇದೆ ರಾಕು, ಯಾವ ಟೈಪಿನ ರಾಕು ಅನ್ನೋದ್ರ ಮೇಲೆ ಬೇರೆ ಬೇರೆ ಅಂಶಗಳು ನಿರ್ಧಾರ ಆಗ್ತಾ ಹೋಗುತ್ತೆ. ದ ಟೈಪ್ ಆಫ್ ರಾಕ್ ಕಂಟ್ರೋಲ್ಸ್, ನೋಡಿ ಇದು ಇಂಪಾರ್ಟೆಂಟು, ಟೈಪ್ ಆಫ್ ರಾಕ್ ಕಂಟ್ರೋಲ್ಸ್ ಸಾಯಿಲ್ ಫರ್ಟಿಲಿಟಿ. ಸಾಯಿಲ್ ಫರ್ಟಿಲಿಟಿ ಯಾವ ಥರ ಇರುತ್ತೆ? ಸಾಯಿಲ್ ಫರ್ಟಿಲಿಟಿ ಆಯಿತು. ಅದಾದಮೇಲೆ ಲ್ಯಾಂಡ್ಸ್ಕೇಪ್ ಶೇಪ್, ಒಂದು ಲ್ಯಾಂಡ್ಸ್ಕೇಪ್, ಭೂಮಿಯ ಒಂದು ಶೇಪ್ ಯಾವ ಥರ ಇರುತ್ತೆ, ಲ್ಯಾಂಡ್ಸ್ಕೇಪ್ ಶೇಪ್ ಸಹ ಡಿಸೈಡ್ ಆಗುತ್ತೆ. ಅದ್ರ ಜೊತೆ ಇವನ್ ಅವೈಲಬಿಲಿಟಿ ಆಫ್ ಮಿನರಲ್ಸ್. ಒಂದು ಪ್ರದೇಶದಲ್ಲಿ ಇಂಥ ಮಿನರಲ್ಗಳು ಯಾಕೆ ಜಾಸ್ತಿ ಸಿಗುತ್ತೆ? ಅವೈಲಬಿಲಿಟಿ ಆಫ್ ಮಿನರಲ್ಸ್, ಅದೆಲ್ಲ ಡಿಸೈಡ್ ಆಗೋದಕ್ಕೆ ರಾಕ್ ಸಹ ಒಂದು ಕಾರಣ ಆಗಿರುತ್ತೆ. ಈ ಮಿನರಲ್ಗಳು ಅವೈಲಬಿಲಿಟಿ ಇದ್ದಾವೆ ಅಂತಂದರೆ ಅದೆಲ್ಲ ಕನೆಕ್ಟ್ ಆಗುತ್ತೆ ನಮಗೆ ಎಕಾನಮಿ ಅಲ್ಲೊಂದು ಕಡೆ. ಅದರ ಜೊತೆ ಒಂದು ಸಿವಿಲೈಸೇಷನಲ್ಲಿ ಗ್ರೋ ಆಗುತ್ತಾ ಇಲ್ವಾ, ಒಂದು ನಾಗರಿಕತೆ ಬೆಳಲಿಕ್ಕೆ ಸಪೋರ್ಟ್ ಇದೆಯಾ ಆ ಒಂದು ಪ್ರದೇಶ ಅನ್ನೋದಕ್ಕೆಲ್ಲ ಈ ಒಂದು ಅಂಶಗಳು ಕಾರಣ ಆಗುತ್ತೆ. ಸಿವಿಲೈಸೇಷನ್ ಗ್ರೋತ್, ಇದಕ್ಕೆಲ್ಲ ರಾಕ್ ಯಾವ ಥರ ಇದೆ ಅನ್ನೋದು ಇಂಪಾರ್ಟೆಂಟ್. ಅದ್ರ ಜೊತೆ ನಾವು ರಾಕ್ಗಳನ್ನು ಸ್ಟಡಿ ಮಾಡೋದ್ರಿಂದ ಜಿಯೋಲಾಜಿಸ್ಟ್ಗಳು ಏನು ಮಾಡ್ತಾರೆ, ಜಿಯೋಲಾಜಿಸ್ಟ್ಗಳಿಗೆ ಅರ್ತ್ ಹಿಸ್ಟ್ರಿಯನ್ನು ತಿಳ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಅರ್ತ್ ಹಿಸ್ಟ್ರಿಗೆ ಅದನ್ನು ತಿಳ್ಕೊಳ್ಳಿಕ್ಕೆ ಸಪೋರ್ಟ್ ಆಗುತ್ತೆ. ಅಂತಂದರೆ ರಾಕ್ಸ್ಗಳಲ್ಲಿ ಬೇರೆ ಬೇರೆ ಟೈಪ್ ಇರುತ್ತೆ. ಕೆಲವೊಂದು ಟೈಪ್ಗಳಲ್ಲಿ ರಾಕ್ಸ್ಗಳ ಮೇಲ್ಗಡೆ ಫಾಸಿಲ್ಗಳು ಸಿಗುತ್ತೆ, ಹಳೆ ಕಾಲದ ಪಳೆಯುಳಿಕೆಗಳು ಸಿಗುತ್ತೆ. ಅದಕ್ಕೆಲ್ಲ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ ರಾಕ್ಸ್ಗಳು. ಇದಾದ ನಂತರ ಕೆಲವೊಂದು ಟೈಪ್ಸ್ ಆಫ್ ರಾಕ್ಸ್, ಮೇನಾಗಿ ಕೆಲವೊಂದು ಟೈಪ್ಗಳನ್ನು ನೋಡೋಣ, ಆಮೇಲೆ ಒಂದೊಂದಾಗಿ ಡೀಟೇಲಾಗಿ ನೋಡ್ತಾ ಹೋಗೋಣ. ಓವರ್ ಆಲ್ ಆಗಿ ಟೈಪ್ಸ್ ಆಫ್ ರಾಕ್ಗಳಲ್ಲಿ ಯಾವ್ಯಾವ ಟೈಪ್ಸ್ ಇದೆ, ಟೈಪ್ಸ್ ಆಫ್ ರಾಕ್ಸ್. ಫಸ್ಟ್ ನಾವು ಆನ್ ದ ಬೇಸಿಸ್ ಆಫ್, ನೋಡಿ ಇದು ಇಂಪಾರ್ಟೆಂಟು, ಆನ್ ದ ಬೇಸಿಸ್ ಆಫ್ ಫಾರ್ಮೇಷನ್, ಯಾವ ಥರ ಆ ರಾಕ್ಸ್ಗಳು ಫಾರ್ಮ್ ಆಗಿದೆ ಅನ್ನೋದ್ರ ಮೇಲೆ ಈಗ ಮೂರು ಥರ ರಾಕ್ಗಳನ್ನು ಕ್ಯಾಟಗರಿ ಮಾಡಿದ್ದಾರೆ. 3 ಕ್ಯಾಟಗರಿ. ಒಂದು ಮೊದಲನೇದು ಇಗ್ನಿಯಸ್ ರಾಕ್ಸ್ ಅಂತ. ಇದಾದ ನಂತರ ಎರಡನೇದು ಸೆಡಿಮೆಂಟರಿ ರಾಕ್ಸ್. ಅದಾದ ನಂತರ ಬರೋದು ಮೆಟಾಮಾರ್ಫಿಕ್ ರಾಕ್ಸ್. ಇದು 3 ಆನ್ ದ ಬೇಸಿಸ್ ಆಫ್ ಫಾರ್ಮೇಷನ್. ರಾಕ್ಗಳು ಯಾವ ಥರ ಫಾರ್ಮ್ ಆಗಿದೆ ಅನ್ನೋದ್ರ ಮೇಲೆ 3 ಥರ ಡಿವೈಡ್ ಮಾಡಿದ್ದಾರೆ. ಈಗ ಮೊದಲನೇದು ಇಗ್ನಿಯಸ್ ರಾಕ್ಸ್. ಇಗ್ನಿಯಸ್ ಅಂತಂದರೆ ಇಗ್ನೈಟ್ ಆಗೋದು ಅಂತ ನೀವು ಕೇಳಿರಬಹುದು. ಅಂದರೆ ಈಗ ಲ್ಯಾಟಿನ್ನಲ್ಲಿ ಇಗ್ನಿಯಸ್ ಅಥವಾ ಇಗ್ನಿಸ್ ಅಂತಂದರೆ
ಫೈರ್ ಫೈರ್ ಫೈರಿಂದ ಆಗಿರೋದು. ಇಗ್ನಿಯಸ್ ರಾಕ್ಸ್ ಅಂತಂದರೆ ಮುಖ್ಯವಾಗಿ ಹೇಗೆ ಫಾರ್ಮ್ ಆಗುತ್ತೆ ಅದು, ನೀವು ಜ್ವಾಲಾಮುಖಿ ಬಗ್ಗೆ ಮುಂದೆ ನೋಡ್ತೀರಿ. ಜ್ವಾಲಾಮುಖಿ ಸ್ಫೋಟ ಆಗೋದು, ಅದ್ರ ಜೊತೆ ಯಾವ ಥರ ಮ್ಯಾಗ್ಮಾ ಲಾವಾ ಅಂತ ಕರಿತೀವಲ್ವ, ಅದರಿಂದ ಆಗೋದು. ನೋಡಿ ಫಾರ್ಮೇಷನ್ ನೋಡಿ, ಇಗ್ನಿಯಸ್ ರಾಕ್ಸ್ ಆರ್ ಫಾರ್ಮ್ಡ್ ಬೈ ಕೂಲಿಂಗ್ ಆ್ಯಂಡ್ ಸಾಲಿಡಿಫಿಕೇಶನ್ ಆಫ್ molten material. ಭೂಮಿಯ ಒಳಗಡೆ ಎಸ್ಟೆನೋಸ್ಪಿಯರ್ ಹತ್ರ ಮ್ಯಾಗ್ಮಾ ಚೇಂಬರ್ ಅಂತ ಇರುತ್ತೆ, ನೋಡಿದ್ವಿ ನಾವು, ನೆನಪಿದೆಯಾ? ಎಸ್ಟೆನೋಸ್ಪಿಯರು ಮ್ಯಾಂಟಲ್ಗಿಂತ ಸ್ವಲ್ಪ ಮೇಲೆ, ಒಂಥರ ಅಪ್ಪರ್ ಪಾರ್ಟು, ಕ್ರಸ್ಟ್ಗಿಂತ ಸ್ವಲ್ಪ ಕೆಳಗೆ ಎಸ್ಟೆನೋಸ್ಪಿಯರ್ ಇದೆ. ಅಲ್ಲಿ ಮೋಲ್ಟನ್ ಮಟೀರಿಯಲ್ ಮ್ಯಾಗ್ಮಾ ಚೇಂಬರ್ ಇದೆ. ಆ ಮ್ಯಾಗ್ಮಾ ಚೇಂಬರಿಂದ ಮ್ಯಾಗ್ಮಾ ಹೊರಗೆ ಬರ್ತಾ ಇರುತ್ತೆ. ಈ ಇಗ್ನಿಯಸ್ ರಾಕ್ಗಳು ನೋಡಿ, ಆ ಮ್ಯಾಗ್ಮಾ ಚೇಂಬರಿಂದ ಮೋಲ್ಟನ್ ಮಟೀರಿಯಲ್ ಹೊರಗೆ ಬಂದು ಕೂಲಾಗಿ ಸಾಲಿಡಿಫೈ ಆಗುತ್ತೆ, ಅಂತಂದರೆ ಘನರೂಪಕ್ಕೆ ಬಂದಾಗ ಇಗ್ನಿಯಸ್ ರಾಕ್ಗಳು ಫಾರ್ಮ್ ಆಗುತ್ತೆ. ಇದು ಮ್ಯಾಗ್ನಾನೂ ಆಗಿರಬಹುದು, ಮ್ಯಾಗ್ಮಾ ಆರ್ ಲಾವಾ. ಡಿಫ್ರೆನ್ಸ್ ಏನು ಇದಕ್ಕೆ? ಮ್ಯಾಗ್ಮಾ ಆರ್ ಲಾವಾ, ಮ್ಯಾಗ್ಮಾ ಮತ್ತು ಲಾವಕ್ಕೆ ಡಿಫ್ರೆನ್ಸ್ ಏನು? ಮ್ಯಾಗ್ಮಾ ಅಂತಂದರೆ, ಮ್ಯಾಗ್ಮಾ ಮೀನ್ಸ್ ಮೋಲ್ಟನ್ ರಾಕ್ below the earth surface. earth surface ಒಳಗಡೆ ಇದ್ದರೆ ಅದು ಮ್ಯಾಗ್ಮಾ. ಅದು ಹೊರಗೆ ಬಂತು ಅಂತಂದರೆ ಅದಕ್ಕೆ ಏನಂತ ಕರಿತೇವೆ? ಲಾವಾ ಅಂತ ಕರಿತೇವೆ. ಲಾವಾ ರಸ ಹೊರ ಹೊಮ್ತಾ ಇದೆ, ಕೇಳಿರ್ಬೋದು ನೀವು. ಇದು ಲಾವಾ ಅಂತಂದರೆ ಮೋಲ್ಟನ್ ರಾಕ್ that reaches the ಸರ್ಫೇಸಿಗೆ ರೀಚ್ ಆಗುತ್ತೆ. ಯಾವುದ್ರ ಮೂಲಕ? ಥ್ರೂ ವೋಲ್ಕ್ಯಾನಿಕ್ ಇರಪ್ಷನ್ ಆಗೋದ್ರಿಂದ ಸರ್ಫೇಸಿಗೆ ಬರುತ್ತೆ. ಸರ್ಫೇಸಿಗೆ ಬಂದ ಮೇಲೆ ಲಾವಾ ಅಂತ ಕರಿತೇವೆ. ಒಳಗಡೆ ಇರುವಷ್ಟು ಹೊತ್ತು ಅದಕ್ಕೆ ನಾವು ಮ್ಯಾಗ್ಮಾ ಅಂತ ಕರಿತೇವೆ. ಈ ಇಗ್ನಿಯಸ್ ರಾಕ್ಗಳಿದೆಯಲ್ವಾ, ಇಗ್ನಿಯಸ್ ರಾಕ್ಗಳಿಗೆ ನಾವು ಏನಂತ ಕರಿತೇವೆ ಅಂತಂದರೆ ಪ್ರೈಮರಿ ಆರ್ ಪೇರೆಂಟ್ ರಾಕ್ ಅಂತ ಕರಿತೇವೆ. ಪ್ರೈಮರಿ ಆರ್ ಪೇರೆಂಟ್ ರಾಕ್ಸ್ ಅಂತ ಕರಿತೇವೆ. ಯಾಕಂತಂದರೆ ಮೊದಲು ಫಾರ್ಮ್ ಆಗೋದೇ ಇದು. ಆಲ್ ಅದರ್ ರಾಕ್ಸ್ ಒರಿಜಿನೇಟ್ ಫ್ರಾಮ್ ದೆಮ್. ಈ ಇಗ್ನಿಯಸ್ ರಾಕ್ಗಳಿಂದ ಬೇರೆ ರಾಕ್ಗಳು ಒರಿಜಿನೇಟ್ ಆಗುತ್ತೆ. ಅಲ್ಲಿ ಯಾವುದ್ರ ಮೂಲಕ ಅಂತಂದರೆ ಇವು ಇರೋಷನ್ ಆಗಬಹುದು, ಥ್ರೂ ಇರೋಷನ್. ಇಗ್ನಿಯಸ್ ರಾಕ್ಗಳೇ ಮುಂದೆ ಇರೋಷನ್ ಆಗಿ, ಅಥವಾ ಇದ್ರ ಮೇಲೆ ಬೇರೆ ಬೇರೆ ಲೇಯರ್ಗಳು ಡಿಪಾಸಿಷನ್ ಆಗಿ, ಇರೋಷನ್ನು, ಡಿಪಾಸಿಷನ್ನು ಅಥವಾ ಹೀಟು, ಪ್ರೆಷರ್ಗಳಿಂದಾಗಿ ಇದೇ ಬೇರೆ ಬೇರೆ ರಾಕ್ಗಳಾಗಿ ರೂಪುಗೊಳ್ತಾ ಹೋಗುತ್ತೆ. ಇಟ್ ವಿಲ್ ಡಿಫಾರ್ಮ್ಡ್ ಆರ್ ರಿಫಾರ್ಮ್ಡ್ ಇಂಟು ಅದರ್ ಟೈಪ್ ಆಫ್ ರಾಕ್ಸ್. ಮತ್ತು ಈಗ ಇದು ಆಗಿರೋದು ಯಾವುದರಿಂದ? ಮ್ಯಾಗ್ಮಾದಿಂದ, ಲಾವಾದಿಂದ. ಬಿಸಿ ಲಾವಾ ಮ್ಯಾಗ್ಮಾ ನಿಮ್ಗೆ ಗೊತ್ತಿದೆ, ಮೋಲ್ಟನ್ ಸ್ಟೇಟಲ್ಲಿರುತ್ತೆ. ಅಂಥ ಸ್ಟೇಜಲ್ಲಿ ಅದರ ಮೇಲೆ ಫಾಸಿಲ್ಗಳು ಇರಲಿಕ್ಕೆ ಸಾಧ್ಯ ಇದೆಯಾ? ಯೋಚನೆ ಮಾಡಿ. ಫಾಸಿಲ್ಗಳು ಇರೋದಿಲ್ಲ, ಯಾಕಂದರೆ ಅಷ್ಟು ಹೀಟ್ ಇರುತ್ತೆ. ಆ ಹೀಟ್ನಲ್ಲಿ ಫಾಸಿಲ್ಗಳನ್ನು ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ದೇ ಡೋಂಟ್ ಹ್ಯಾವ್ ಫಾಸಿಲ್ಗಳು ಇರೋದಿಲ್ಲ. ಇಷ್ಟಾಯಿತು ಇಗ್ನಿಯಸ್ ರಾಕ್ಗಳ ಬಗ್ಗೆ, ಸ್ವಲ್ಪ ಗೊತ್ತಾಯಿತು ನಿಮಗೆ. ಇನ್ನು ಒಂದು, ಈಗ ನೋಡಿ, ಭೂಮಿ ಸರ್ಫೇಸ್ ಇದು ಅಂತ ಇಟ್ಕೊಳ್ಳಿ. ಭೂಮಿಯ ಸರ್ಫೇಸು ಒಂದು ಬೆಟ್ಟ ಅಥವಾ ಗುಡ್ಡ, ಪರ್ವತ ಈ ಥರ ಇರಬಹುದು. ಬೆಟ್ಟ, ಗುಡ್ಡ, ಸರ್ಫೇಸ್. ಇಲ್ಲಿಂದ ಲಾವಾರಸ ಹೊರಗೆ ಬರ್ತಾ ಇದೆ. ಈ ಒಂದು ಭಾಗದಲ್ಲಿ ಒಂದು ಲಾವಾರಸ ಹೊರಗೆ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಹೊರಗೆ ಬಂದು ಈ ಥರ ಫ್ಲೋ ಆಗ್ತಾ ಇದೆ. ಲಾವಾರಸ ಹೊರಗೆ ಬಂತು, ಈ ಥರ ಇಲ್ಲಿ ತನಕ ಬಂದು ಫ್ಲೋ ಆಗ್ತಾ ಇದೆ. ಇದರಿಂದ ಮತ್ತೆ ಬೇರೆ ಬೇರೆ ಇಲ್ಲಿ ತನಕ ಹೋಗಿ ಹೊಗೆ ಎಲ್ಲ ಫಾರ್ಮ್ ಆಗುತ್ತೆ. ತುಂಬ ಗ್ಯಾಸ್ಗಳು ಬಿಡುಗಡೆ ಆಗ್ತಾ ಹೋಗುತ್ತೆ ಅಲ್ವಾ? ಇದು ಬರೋದರಿಂದ ಕೆಳಗಡೆ ಭೂಮಿಯ ಒಳಭಾಗದಿಂದ ಅಲ್ಲಿ ಒಂದು ಮ್ಯಾಗ್ಮಾ ಚೇಂಬರ್ ಅಂತ ಇದೆ.
ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಮ್ಯಾಗ್ಮಾ ಚೇಂಬರಿಂದ ಅದು ಬರ್ತಾ ಇದೆ. ಒಂದು ವೇಳೆ ಕೆಲವು ಸಾರಿ ಏನಾಗ್ಬಿಡುತ್ತೆ, ಈ ಮ್ಯಾಗ್ಮಾ ಚೇಂಬರಲ್ಲಿ ಅದು ಸಾಲಿಡಿಫೈ ಆಗಿಬಿಡುತ್ತೆ, ಅಲ್ಲೇ ಘನರೂಪಕ್ಕೆ ಬಂದುಬಿಡುತ್ತೆ. ಹೊರಗಡೆ ಬಂದು ಇಲ್ಲಿ ಸಾಲಿಡಿಫೈ ಆಗೋದು ಒಂದು ಟೈಪ್, ಒಳಗಡೆ ಸಹ ಅದು ಅಲ್ಲೇ ಸಾಲಿಡಿಫೈ ಆಗಬಹುದು. ಇದು ಅರೌಂಡ್ ಇರೋದು ಮ್ಯಾಗ್ಮಾ, ಇದು ಮ್ಯಾಗ್ಮಾ ಚೇಂಬರು, ಮ್ಯಾಗ್ಮಾ ಚೇಂಬರ್ ಎಸ್ಟೆನೋಸ್ಫಿಯರ್ ಹತ್ರ ಇರುತ್ತೆ ಇದು. ಇದು ಸಹ ಇಗ್ನಿಯಸ್ ರಾಕೆ. ಯಾಕೆ ಹೇಳಿ, ಮ್ಯಾಗ್ಮಾ ಇಲ್ಲಿರೋದು ಮ್ಯಾಗ್ಮಾ, ಹೊರಗೆ ಬಂದಮೇಲೆ ಏನಾಯಿತು, ಇದು ಲಾವಾ ಆಯಿತು, ಲಾವಾ. ಈ ಮ್ಯಾಗ್ಮಾ ಅಥವಾ ಲಾವದಿಂದ ಆಗಿರೋದು ಇಗ್ನಿಯಸ್ ರಾಕ್ಗಳು, ಇಗ್ನಿಯಸ್ ರಾಕ್ ಇದು. ಇದು ಸಹ ಇಗ್ನಿಯಸ್ ರಾಕು, ಇದು ಸಹ ಮ್ಯಾಗ್ಮಾದಿಂದ ಆಗಿರೋದು ಇಗ್ನಿಯಸ್ ರಾಕ್, ಇಗ್ನಿಯಸ್ ರಾಕ್. ಈಗ ಒಂದು ಒಳಗಡೆ ಇದೆ ಮೋಲ್ಟನ್ ಸ್ಟೇಟಲ್ಲಿ, ಇನ್ನೊಂದು ಹೊರಗಡೆ ಮೋಲ್ಟನ್ ಸ್ಟೇಟಲ್ಲಿ ಇದೆ. ಯಾವುದು ಬೇಗ ಕೂಲ್ ಆಗಬಹುದು ನಿಮ್ಮ ಪ್ರಕಾರ? ಬೇಗ ಕೂಲ್ ಆಗೋದು ಯಾವುದು? ರೇಟ್ ಆಫ್ ಕೂಲಿಂಗ್ ಎಲ್ಲಿ ಜಾಸ್ತಿ ಇರುತ್ತೆ? ನಾವು ಡಿಸ್ಕಸ್ ಮಾಡಿದ್ವಿ ಮೊದಲು, ಒಂದು ಹಾಲಿನ ಪಾತ್ರೆಯಲ್ಲಿ ಸರ್ಫೇಸಲ್ಲಿ ಇರುವಂಥ ಕೆನೆ ಬೇಗ ಕೂಲ್ ಆಗಿರುತ್ತೆ. ಯಾಕಂತಂದರೆ ಔಟ್ಸೈಡ್ ಎನ್ವೈರ್ಮೆಂಟಿಗೆ, ಔಟ್ಸೈಡ್ ವಾತಾವರಣದ ಟೆಂಪ್ರೇಚರಿಗೆ ಅದು ಬೇಗ ಹೊಂದಿಕೆ ಆಗಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಅದೇ ರೀತಿ ಯಾವುದು ಸರ್ಫೇಸಲ್ಲಿ ಹತ್ರ ಇದೆಯೋ ಅಥವಾ ಮೇಲ್ಗಡೆ ಯಾವುದಿದೆಯೋ ಅದು ಎನ್ವೈರ್ಮೆಂಟ್ ಟೆಂಪ್ರೇಚರಿಗೆ ಹೊಂದಾಣಿಕೆ ಆಗಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಹಾಗಾಗಿ ರೇಟ್ ಆಫ್ ಕೂಲಿಂಗ್ ಜಾಸ್ತಿ ಇರೋದು ಹೊರಗಡೆ. ಈ ಹೊರಗಡೆ ಲಾವಾದಿಂದ ಆಗಿರುತ್ತಲ್ವ, ಈ ಒಂದು ಸಂದರ್ಭದಲ್ಲಿ ರೇಟ್ ಆಫ್ ಕೂಲಿಂಗ್ ಈಸ್ ಫಾಸ್ಟರ್, ರೇಟ್ ಆಫ್ ಕೂಲಿಂಗ್ ಈಸ್ ಫಾಸ್ಟರ್. ಅದೇ ಇಲ್ಲಿ ಒಳಗಡೆ ಇರುವಂಥದ್ದು ಅದು ಮೇಲ್ಗಡೆ ಇದರಷ್ಟು ಬೇಗ ಕೂಲ್ ಆಗೋದಿಲ್ಲ. ರೇಟ್ ಆಫ್ ಕೂಲಿಂಗ್ ಈಸ್ ವೆರಿ ಸ್ಲೋ, ರೇಟ್ ಆಫ್ ಕೂಲಿಂಗ್ ಈಸ್ ವೆರಿ ಸ್ಲೋ. ಹಾಗಾಗಿ ಅದನ್ನು ನೆನ್ಪಿಟ್ಕೊಳ್ಳಿ, ಹೊರಗಡೆ ಬಂದರೆ ಬೇಗ ಕೂಲ್ ಆಗಿಬಿಡುತ್ತೆ ಫಾಸ್ಟಾಗಿ, ಒಳಗಡೆನೇ ಇದ್ದರೆ ಕೂಲ್ ಆಗೋದಕ್ಕೆ ತಡ ಆಗುತ್ತೆ. ಇನ್ನು ಇಲ್ಲಿ ಇಗ್ನಿಯಸ್ ರಾಕ್ಗಳಿದೆಯಲ್ವಾ, ಇದಕ್ಕೆ ನಾವು ವೋಲ್ಕ್ಯಾನಿಕ್ ರಾಕ್ಸ್ ಅಂತ ಸಹ ಕರೀತೇವೆ, ವೋಲ್ಕ್ಯಾನಿಕ್ ರಾಕ್ಸ್, ವೋಲ್ಕ್ಯಾನಿಕ್ ರಾಕ್ಸ್. ಯಾಕಂದರೆ ಇದ್ರ ಆಗಿರೋದು ಯಾವುದರಿಂದ? ವೋಲ್ಕ್ಯಾನೋಗಳಿಂದ. ಇನ್ನು ಒಳಗಡೆ ಇರೋದಕ್ಕೆ ನಾವು ಮುಖ್ಯವಾಗಿ ಪ್ಲೂಟಾನಿಕ್ ಅಂತ ಸಹ ಹೇಳ್ಬೋದು. ಇಲ್ಲೇ ಬರೆದಿಟ್ಕೊಂಬಿಡಿ, ಪ್ಲೂಟಾನಿಕ್. ಇಲ್ಲಿ ಒಳಗಡೆ ಇರೋದು ಪ್ಲೂಟಾನಿಕ್. ಇನ್ನೊಂದು ಹೆಸರು ಸಹ ಇರುತ್ತೆ ಇವುಗಳಿಗೆ. ಈಗ ಹೊರಗಡೆ ಇದ್ದರೆ ಅದಕ್ಕೆ ನಾವು ಎಕ್ಸ್ಟ್ರೂಸಿವ್ ಅಂತ ಕರಿತೇವೆ. ಇದು ಇಂಪಾರ್ಟೆಂಟ್, ಈ ಟರ್ಮ್ಗಳು ಬಹಳ ಇಂಪಾರ್ಟೆಂಟು. ಎಕ್ಸ್ಟ್ರೂಸಿವ್ ರಾಕ್ಸ್, ಎಕ್ಸ್ಟ್ರೂಸಿವ್ ಇಗ್ನಿಯಸ್ ರಾಕ್ಸ್. ಒಳಗಡೆ ಇದ್ದರೆ, ಹೊರಗಡೆ ಇದ್ದರೆ ಎಕ್ಸ್ ಆದರೆ, ಒಳಗಡೆ ಇದ್ದರೆ ಇನ್ನು. ಇದು ಇಂಟ್ರೂಸಿವ್, ಇದು ಇಂಟ್ರೂಸಿವ್. ಹಾಗಾಗಿ ಇಷ್ಟನ್ನು ಕರೆಕ್ಟಾಗಿ ಇವತ್ತು ನೋಡ್ಕೊಳ್ಳಿ, ಮತ್ತು ಇದನ್ನು ಕಂಟಿನ್ಯೂ ಮಾಡೋಣ. ಹೊರಗಡೆ ಬಂದಾಗ ರೇಟ್ ಆಫ್ ಕೂಲಿಂಗು ಫಾಸ್ಟರ್ ಇರುತ್ತೆ, ಒಳಗಡೆ ಸ್ಲೋವರ್ ಇರುತ್ತೆ. ಮತ್ತು ಹೊರಗಡೆ ಇರೋದು ಲಾವಾದಿಂದ ಆಗಿರೋದು ಎಕ್ಸ್ಟ್ರೂಸಿವ್, ಮ್ಯಾಗ್ಮಾದಿಂದ ಆಗಿರೋದು ಇಂಟ್ರೂಸಿವ್. ಮ್ಯಾಗ್ಮಾ ಚೇಂಬರಿಂದ ಹೊರಗಡೆ ಬಂದಿದೆ, ಲಾವಾ ಆಗುತ್ತೆ, ಅದು ಸಾಲಿಡಿಫೈ ಆಗುತ್ತೆ, ಕೂಲ್ ಆಗುತ್ತೆ, ವೋಲ್ಕ್ಯಾನಿಕ್ ರಾಕ್ಗಳಾಗಿ ರೂಪುಗೊಳ್ತಾ ಹೋಗುತ್ತೆ. ಇಷ್ಟು ನಿಮ್ಗೆ ಗೊತ್ತಾಗಿರ್ಬೋದು ಅಂದ್ಕೊಳ್ತೇನೆ. ಮತ್ತು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು, ಬೇರೆ ಬೇರೆ ವಿಷಯಗಳನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್. ವಿಡಿಯೋ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.